ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ SMG ವರ್ಲ್ಡ್ಗೆ ಸ್ವಾಗತ. ಈ ದಿನ ನಾವು ಭೂಗೋಳಶಾಸ್ತ್ರದ ಅಧ್ಯಾಯ 10 ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಎಂಬ ಅಧ್ಯಾಯದ ಬಗ್ಗೆ ರಸಪ್ರಶ್ನೆ ನೋಡೋಣ. ಅಧ್ಯಾಯದ ಮೊದಲ ಪ್ರಶ್ನೆ, ಇಂಡಿಯಾ ಎಂಬ ಹೆಸರು ಈ ನದಿಯಿಂದ ಬಳಕೆಗೆ ಬಂದಿದೆ. ಅಂದರೆ ಇಂಡಿಯಾ ಎನ್ನುವಂಥ ಪದ ನಮ್ಮ ದೇಶಕ್ಕೆ ಯಾವ ನದಿ ಹೆಸರಿಂದ ಬಂದಿರುವಂಥದ್ದು ಗುರುತಿಸಬೇಕು. ಎ ಆಯ್ಕೆ ಬ್ರಹ್ಮಪುತ್ರ, ಬಿ ಆಯ್ಕೆ ನರ್ಮದಾ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಗಂಗಾ ನದಿ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಸಿಂಧೂ ನದಿ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು. ಇಂಡಿಯಾ ಎಂಬ ಹೆಸರು ಬಂದಿರುವಂತಹ ನದಿ ಅಂತ ಹೇಳಿದ್ರೆ ಅದು ಸಿಂಧೂ ನದಿಯ ಹೆಸರಿನ ಬಳಕೆಯಿಂದ ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬಂದಿರೋದನ್ನು ನಾವು ಕಾಣ್ಬೋದು. ಈಗ ನಿಮ್ಮ ಮುಂದೆ ಮತ್ತೊಂದು ಪ್ರಶ್ನೆ, ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಸ್ಥಾನ. ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಜನಸಂಖ್ಯೆಯಲ್ಲಿ? ಮೊದಲನೇದು ಆಯ್ಕೆ ಎ ಆಪ್ಷನ್ 3, ಬಿ ಆಯ್ಕೆ 1ನೇ ಸ್ಥಾನ, ಸಿ ಆಯ್ಕೆ ಅಂತ ಹೇಳಿದ್ರೆ 2ನೇ ಸ್ಥಾನ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ 4ನೇ ಸ್ಥಾನ. ಈ ನಾಲ್ಕರಲ್ಲಿ ಯಾವುದು ನಮ್ಮ ದೇಶ ಜನಸಂಖ್ಯೆಯಲ್ಲಿ ಬೆಳೆದಿರುವಂತಹ ಸ್ಥಾನ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಸಿ ಆಯ್ಕೆ 2ನೇ ಸ್ಥಾನ. ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಜನಸಂಖ್ಯೆಯಲ್ಲಿ ಇರೋದು ಚೀನಾ ದೇಶ, ಅದು ಬಿಟ್ಟರೆ 2ನೇ ಸ್ಥಾನ ಭಾರತಕ್ಕಿರುವಂಥದ್ದು. ಮತ್ತೊಂದು ಪ್ರಶ್ನೆ, ಪ್ರಪಂಚದ ಭೂಕ್ಷೇತ್ರದಲ್ಲಿ ಭಾರತ ಹೊಂದಿರುವ ಶೇಕಡ ಪ್ರಮಾಣ. ಎಷ್ಟು ಪ್ರಮಾಣ ಭೂಮಿಯನ್ನು ನಮ್ಮ ದೇಶ ಹೊಂದಿದೆ ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದಾಗ? ಎ ಆಯ್ಕೆ ಶೇಕಡ 2.3ರಷ್ಟು, ಬಿ ಆಯ್ಕೆ ಶೇಕಡ 2.4ರಷ್ಟು, ಸಿ ಆಯ್ಕೆ ಅಂತ ಹೇಳಿದ್ರೆ ಶೇಕಡ 2.5ರಷ್ಟು, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಶೇಕಡ 2.1ರಷ್ಟು. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು. ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಶೇಕಡ 2.4ರಷ್ಟು ನಮ್ಮ ದೇಶ ಹೊಂದಿರುವಂಥ ಭೂಕ್ಷೇತ್ರ. ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಭಾರತವು ದ್ವೀಪಗಳನ್ನು ಹೊರತುಪಡಿಸಿ ಹೊಂದಿರುವ ಕರಾವಳಿಯ ಉದ್ದ ಎಷ್ಟು? ಅಂದರೆ ಎ ಆಯ್ಕೆ 6100 ಕಿಲೋಮೀಟರ್, ಬಿ ಆಯ್ಕೆ 6400 ಕಿಲೋಮೀಟರ್, ಸಿ ಆಯ್ಕೆ 6200 ಕಿಲೋಮೀಟರ್, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ 6300 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿ ಅಂದರೆ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನು ಹೊರತುಪಡಿಸಿ ನಮ್ಮ ಭಾರತ ಹೊಂದಿರುವಂಥ ಕರಾವಳಿಯ ಉದ್ದ ಎಷ್ಟು ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ಎ ಆಪ್ಷನ್ 6100 ಕಿಲೋಮೀಟರ್ ನಮ್ಮ ದೇಶ ಹೊಂದಿರುವ ಕರಾವಳಿಯ ಉದ್ದ, ದ್ವೀಪಗಳನ್ನು ಹೊರತುಪಡಿಸಿ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ. ಈ ಎರಡು ಘಟ್ಟಗಳು ಯಾವ ಒಂದು ಸ್ಥಳದಲ್ಲಿ ಸಂಧಿಸ್ತವೆ, ಕೂಡ್ತವೆ? ಎ ಆಯ್ಕೆ ಮಹೇಂದ್ರಗಿರಿ, ಬಿ ಆಯ್ಕೆ ಅಮರಕೊಂಡ, ಸಿ ಆಯ್ಕೆ ಅಂತ ಹೇಳಿದ್ರೆ ಆನೈಮುಡಿ ಶಿಖರ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ನೀಲಗಿರಿ ಬೆಟ್ಟ. ಈ ನಾಲ್ಕರಲ್ಲಿ ಸರಿಯಾದ ಆಯ್ಕೆಗಳನ್ನು ತಾವು ಗುರುತಿಸಬೇಕು. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ಡಿ ಆಪ್ಷನ್ ನೀಲಗಿರಿ ಬೆಟ್ಟ. ಈ ನೀಲಗಿರಿ ಬೆಟ್ಟದಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕೂಡ್ಕೊಳ್ತವೆ. ಇನ್ನು ಅದೇ ರೀತಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಇದನ್ನು ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುತ್ತಾರೆ. ಯಾವುದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುತ್ತಾರೆ? ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ ಹಿಮಾಲಯ, ಬಿ ಆಯ್ಕೆ ಮಹಾ ಹಿಮಾಲಯ, ಸಿ ಆಯ್ಕೆ ಅಂತ ಹೇಳಿದ್ರೆ ಹಿಮಾದ್ರಿ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಶಿವಾಲಿಕ್ ಶ್ರೇಣಿ. ಸರಿಯಾದ ಉತ್ತರವನ್ನು ಗುರುತಿಸ್ಬೇಕು ನೀವು. ಯಾವುದಕ್ಕೆ ಇಲ್ಲಿ ಹಿಮಾಲಯದ ಪಾದ ಬೆಟ್ಟಗಳಂತ ಕರೀತಾರೆ? ಸರಿಯಾದ ಉತ್ತರ ನಿಮ್ಮ ಆಯ್ಕೆ ಸರಿಯಾಗಿದೆ, ಅದು ಡಿ ಆಯ್ಕೆ ಶಿವಾಲಿಕ್ ಶ್ರೇಣಿಗೆ ಹಿಮಾಲಯದ ಪಾದ ಬೆಟ್ಟಗಳಂತ ಹೇಳಿ ಕರೀತಾರೆ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಭೂ ಇತಿಹಾಸದ ಪ್ರಕಾರ ಭಾರತದ ಭೂಸ್ವರೂಪಗಳಲ್ಲಿ ಅತ್ಯಂತ ಪುರಾತನ ಭೂಸ್ವರೂಪ ಯಾವುದು?
ಎ ಆಯ್ಕೆ ಪರ್ಯಾಯ ಪ್ರಸ್ಥಭೂಮಿ, ಬಿ ಆಯ್ಕೆ ಉತ್ತರದ ಪರ್ವತಗಳು, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಉತ್ತರದ ಮಹಾಮೈದಾನ, ಮತ್ತೆ ಡಿ ಆಯ್ಕೆ ಅಂತ ಹೇಳಿದ್ರೆ ಕರಾವಳಿ ಮೈದಾನ. ಯಾವುದು ಅತ್ಯಂತ ಪುರಾತನವಾದಂಥ ಭೂಸ್ವರೂಪ ಭಾರತಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಎ ಆಯ್ಕೆ ಪರ್ಯಾಯ ಪ್ರಸ್ಥಭೂಮಿ ನಮ್ಮ ದೇಶದಲ್ಲಿ ಇರುವಂಥ ಅತ್ಯಂತ ಹಳೆಯ ಭೂಸ್ವರೂಪ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುವ ಸಮತಟ್ಟಾದ ಕಿರಿದಾದ ಮೈದಾನಗಳಿಗೆ ಹೀಗೆನ್ನುವರು. ಅಂದರೆ ಈ ಕಿರಿದಾದ ಮೈದಾನಗಳಿಗೆ ಏನಂತ ಕರೀತಾರೆ? ಎ ಆಯ್ಕೆ ಕೋಟ, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಡೂನ್, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಮಹಾಮೈದಾನ, ಮತ್ತೆ ಡಿ ಆಯ್ಕೆ ಅಂತ ಹೇಳಿದ್ರೆ ಶೀತ ಮೈದಾನ. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು. ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುವಂಥ ಸಮತಟ್ಟಾದ ಕಿರಿದಾದ ಮೈದಾನಗಳಿಗೆ ಇರುವಂಥ ಹೆಸರು ಅಂತ ಹೇಳಿದ್ರೆ ಅದು ಡೂನ್. ಇದಕ್ಕೆ ಡೂನ್ ಅಂತೇಳಿ ಇಲ್ಲಿ ಕರೀತಾರೆ. ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣ? ಯಾವ ಕಾರಣದಿಂದ ಮಹಾ ಹಿಮಾಲಯಕ್ಕೆ ಹಿಮಾದ್ರಿ ಅಂತೇಳಿ ಕರೀತಾರೆ? ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ ಸದಾಕಾಲ ಬಿಳಿಯಾಗಿರುತ್ತದೆ, ಬಿ ಆಯ್ಕೆ ಸದಾಕಾಲ ಶೀತವಾಗಿರುತ್ತದೆ, ಇನ್ನು ಸಿ ಆಯ್ಕೆ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಶೀತ ಮೈದಾನವಾಗಿದೆ. ಯಾಕೆ ಹಿಮಾಲಯಕ್ಕೆ ಹಿಮಾದ್ರಿ ಅಂತೇಳಿ ಕರೀತಾರೆ? ಅದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಸಿ, ಸಂಪೂರ್ಣವಾಗಿ ಹಿಮದಿಂದ ಇದು ಆವೃತವಾಗಿರೋದ್ರಿಂದಾಗಿ ಇದಕ್ಕೆ ಹಿಮಾದ್ರಿ ಅಂತೇಳಿ ಕರೀತಾರೆ. ಸರಿ, ಈಗ ನಕಾಶೆಗೆ ಸಂಬಂಧಿತ ಪ್ರಶ್ನೆ ನಿಮ್ಮ ಮುಂದೆ. ಇಲ್ಲಿ ಒಂದು ನಕಾಶೆಯಲ್ಲಿ ಈಗಾಗಲೇ ಒಂದು ಸ್ಥಳವನ್ನು ಗುರುತಿಸಲಾಗಿದೆ. ಆಯ್ಕೆಗಳು ನಿಮ್ಮ ಮುಂದೆ ಬರ್ತವೆ, ಅದನ್ನು ಗುರುತಿಸಿ. ಎ ಆಯ್ಕೆ 82 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಪೂರ್ವ ರೇಖಾಂಶ, ಬಿ ಆಯ್ಕೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಉತ್ತರ ಅಕ್ಷಾಂಶ, ಸಿ ಆಯ್ಕೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ದಕ್ಷಿಣ ಅಕ್ಷಾಂಶ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಪಶ್ಚಿಮ ರೇಖಾಂಶ. ಇದು ಯಾವ ಒಂದು ರೇಖಾಂಶ ಅಥವಾ ಅಕ್ಷಾಂಶ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ಬಿ ಆಯ್ಕೆ 23 ಡಿಗ್ರಿ ಪಾಯಿಂಟ್ 30 ಉತ್ತರ ಅಕ್ಷಾಂಶ. ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರೀತಾರೆ. ಈ ನಕಾಶೆಯಲ್ಲಿ ಗುರುತಿಸಿರುವಂಥ ಒಂದು ಸ್ಥಳವನ್ನು ತಾವು ಗುರುತಿಸಬೇಕು, ಅದನ್ನು ತಿಳಿಸ್ಬೇಕು. ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ 82 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಪೂರ್ವ ರೇಖಾಂಶ, ಬಿ ಆಯ್ಕೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಉತ್ತರ ಅಕ್ಷಾಂಶ, ಸಿ ಆಯ್ಕೆ ಅಂತ ಹೇಳಿದ್ರೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ದಕ್ಷಿಣ ಅಕ್ಷಾಂಶ, ಡಿ ಆಯ್ಕೆ ಅಂತ ಹೇಳಿದ್ರೆ 23 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಪಶ್ಚಿಮ ರೇಖಾಂಶ. ಇದು ಬಹಳ ಫೇಮಸ್ ಆಗಿರುವಂತಹ ಒಂದು ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಎ ಆಯ್ಕೆ 82 ಡಿಗ್ರಿ ಪಾಯಿಂಟ್ 30 ಮಿನಿಟ್ ಪೂರ್ವ ರೇಖಾಂಶ. ಇದು ಭಾರತದ ಪ್ರಮಾಣಬದ್ಧ ವೇಳೆಯನ್ನು ನಿರ್ಧರಿಸುವಂಥ ರೇಖಾಂಶ ಆಗಿದೆ. ಸರಿ, ಹಾಗಾದರೆ ನಕಾಶೆಯಲ್ಲಿ ಮತ್ತೊಂದು ಸ್ಥಳವನ್ನು ಇಲ್ಲಿ ಗುರುತಿಸಲಾಗಿದೆ. ಅದನ್ನು ತಾವು ಈ 4 ಆಯ್ಕೆಗಳಲ್ಲಿ ಗುರುತಿಸುವಂಥ ಕಾರ್ಯವನ್ನು ಮಾಡಬೇಕು. ಎ ಆಯ್ಕೆ ಪೂರ್ವ ಘಟ್ಟಗಳು, ಇನ್ನು ಬಿ ಆಯ್ಕೆ ಪಶ್ಚಿಮ ಘಟ್ಟಗಳು, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಅರಾವಳಿ ಬೆಟ್ಟಗಳು, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ನೀಲಗಿರಿ ಬೆಟ್ಟಗಳು. ಈ 4ರಲ್ಲಿ ಸರಿಯಾದ ಆಯ್ಕೆಗಳನ್ನು ತಾವು ಗುರುತಿಸಿ. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಭಾರತ ಕಡೆಗೆ ಬರುವಂಥದ್ದು ಇದು, ಅದರಿಂದ ಇವು ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ನಕಾಶೆಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಇಲ್ಲಿ ಗುರುತಿಸಿರುವಂಥ ಭೌಗೋಳಿಕ ಲಕ್ಷಣ ತಾವು ತಿಳಿಸಬೇಕು. ಆಯ್ಕೆಗಳು ನಿಮ್ಮ ಮುಂದೆ. ಆಯ್ಕೆ ಎ ಪೂರ್ವ ಘಟ್ಟಗಳು, ಆಯ್ಕೆ ಬಿ ಪಶ್ಚಿಮ ಘಟ್ಟಗಳು, ಆಯ್ಕೆ ಸಿ ಅರಾವಳಿ ಬೆಟ್ಟಗಳು, ಇನ್ನು ಅದೇ ರೀತಿಯಾಗಿ ಆಯ್ಕೆ ಡಿ ನಿಮ್ಮ ಮುಂದೆ ನೀಲಗಿರಿ ಬೆಟ್ಟಗಳು. ಈ 4ರಲ್ಲಿ ಸರಿಯಾದ ಆಯ್ಕೆಯನ್ನು ತಾವು ಗುರುತಿಸಬೇಕು. ಭಾರತದ ನಕಾಶೆಯಲ್ಲಿ ಗಮನಿಸಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ
ಕರೆಕ್ಟ್. ಎ ಆಯ್ಕೆ ಪೂರ್ವ ಘಟ್ಟಗಳು. ಇದು ಭಾರತದ ಪೂರ್ವ ಭಾಗದಲ್ಲಿ ಬರುವಂಥದ್ದು. ಪೂರ್ವ ಘಟ್ಟಗಳು. ಪರೀಕ್ಷೆಯಲ್ಲಿ ಇದನ್ನು ಸಾಕಷ್ಟು ಸಲ ಕೇಳಿದ್ದಾನೆ. ಇನ್ನು ಮತ್ತೊಂದು ನಕಾಶೆ ನಿಮ್ಮ ಮುಂದಿದೆ. ಇಲ್ಲಿ ಗಮನಿಸಿ, ಪಶ್ಚಿಮ ಭಾರತದ ಕಡೆಗೆ ಇದನ್ನು ಕೊಟ್ಟಿರುವಂಥದ್ದನ್ನು ನೋಡಿ. ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ ಕೊಂಕಣ ತೀರ. ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಮಲ್ಬಾರ್ ತೀರ. ಮತ್ತು ಸಿ ಆಯ್ಕೆ ಅಂತ ಹೇಳಿದ್ರೆ ಕೋರಮಂಡಳ ತೀರ. ಮತ್ತು ಕೊನೆಯ ಆಯ್ಕೆ ಡಿ ಆಯ್ಕೆ ಅಂತ ಹೇಳಿದ್ರೆ ಉತ್ಕಲ ತೀರ. ಈ 4 ತೀರಗಳಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು. ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಎ, ಕೊಂಕಣ ತೀರ ಸರಿಯಾದ ಉತ್ತರ ಆಗಿದೆ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಕೇಳಿದ್ದಾನೆ. ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಭಾರತದ ನಕಾಶೆಯಲ್ಲಿ ದಕ್ಷಿಣದ ತುದಿಯಲ್ಲಿ ಈ ಒಂದು ಸ್ಥಳವನ್ನು ಗುರುತಿಸಬೇಕಾಗಿದೆ. ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ ಚೆನ್ನೈ. ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಕನ್ಯಾಕುಮಾರಿ. ಮತ್ತು ಸಿ ಆಯ್ಕೆ ಅಂತ ಹೇಳಿದ್ರೆ ಪಾಂಡಿಚೇರಿ. ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ತಿರುವನಂತಪುರಂ. ಈ 4ರಲ್ಲಿ ಯಾವ ಸ್ಥಳ ಇದನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅದು ಆಯ್ಕೆ ಬಿ, ಕನ್ಯಾಕುಮಾರಿ ಸರಿಯಾದ ಉತ್ತರ ಆಗಿರುವಂಥದ್ದು. ಇದು ಭಾರತದ ನಕಾಶೆಯಲ್ಲಿ ದಕ್ಷಿಣ ಭಾಗದಲ್ಲಿ ಬರುವಂಥದ್ದು. ವೀಕ್ಷಣೆ ಮಾಡೋದಕ್ಕೋಸ್ಕರ ಧನ್ಯವಾದಗಳು.